ನಮಸ್ಕಾರ. ಜಲ್ಲಿಕಟ್ಟು ರಕ್ಷಣೆಗೆ ಒಂದಾಯಿತು ತಮಿಳುನಾಡು. ತಮಿಳರ ಹಠಕ್ಕೆ ಮಣಿದ್ರು ಮೋದಿ. ಸಂಕಷ್ಟದಲ್ಲಿದೆ ನಮ್ಮ ರಾಜ್ಯದ ಕ್ರೀಡೆ ಕಂಬಳ. ನಮ್ಮಲ್ಲಿ ಯಾಕಿಲ್ಲ ಈ ಒಗ್ಗಟ್ಟು? ಇದೇ ಹೊತ್ತಿನ ವಿಶೇಷ ಚರ್ಚೆ ಕಂಬಳ ಕಾಪಾಡಿ. ನಾನು ನವಿತಾ ಜೈನ್. ಜಲ್ಲಿಕಟ್ಟು ಆಚರಣೆ ಮೇಲೆ ಹೇರಿರುವಂತಹ ಒಂದು ನಿಷೇಧವನ್ನ ತೆರವುಗೊಳಿಸಬೇಕು ಅಂತ ಹೇಳಿ ತಮಿಳುನಾಡಿನಲ್ಲಿ ಬಹಳ ದಿನಗಳಿಂದ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟ ನೀವು ಗಮನಿಸಬಹುದು, 4ನೇ ದಿನ ಸ್ಫೋಟಗೊಂಡಿತ್ತು. ನಿನ್ನೆ ಮರೀನಾ ಬೀಚ್ ಬಳಿ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನಾಕಾರರು. ಇವತ್ತು ಕೂಡ ಆ ಒಂದು ಪ್ರತಿಭಟನೆ ಮುಂದುವರೆದಿದೆ. ಇದೇ ಸಂಬಂಧವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮಿಳುನಾಡು ಸಿಎಂ ಪನ್ನೀರ್ ಸೆಲ್ವಂ ಅವರು ಭೇಟಿಯಾಗಿದ್ದಾರೆ. ಜಲ್ಲಿಕಟ್ಟು ಕ್ರೀಡೆಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಅವರು ಕೋರಿದ್ದಾರೆ. ಆದ್ರೆ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಕ್ರೀಡೆಯಾದ ಕಂಬಳವನ್ನು ಕೂಡ ಸುಪ್ರೀಂ ಕೋರ್ಟ್ ನಿಷೇಧಿಸಿದೆ. ಜಲ್ಲಿಕಟ್ಟು ಕ್ರೀಡೆಯ ಅನುಮತಿಗೆ ಇಷ್ಟೆಲ್ಲ ಜನಾಗ್ರಹ ಕೇಳಿ ಬರ್ತಾ ಇದ್ರು. ಎಲ್ಲರೂ ಒಂದಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಇಡೀ ತಮಿಳುನಾಡಿನಾದ್ಯಂತ ಪ್ರತಿಭಟನೆ ಪ್ರತಿಭಟನೆ ಪ್ರತಿಭಟನೆ. ಎಲ್ಲಿ ನೋಡಿದ್ರು ಕೂಡ ಜಲ್ಲಿಕಟ್ಟಿನದ್ದೇ ಮಾತು. ನಿಷೇಧವನ್ನ ಹಿಂಪಡಿಬೇಕು. ಈ ಒಂದು ಏನು ನಿಷೇಧವನ್ನ ಮಾಡಿದ್ದಾರೆ ಅದನ್ನ ಹಿಂಪಡೆದು ಆಚರಣೆಗೆ ಅವಕಾಶವನ್ನ ಕೊಡಬೇಕು. ಪ್ರಧಾನಿ ಮೋದಿ ಇದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ. ಆದ್ರೆ ಇನ್ನೊಂದು ಕಡೆ ನಾವು ಗಮನಿಸಬಹುದು, ಕರ್ನಾಟಕದ ಪರಿಸ್ಥಿತಿಯೇ ಬೇರೆ. ಕಂಬಳ ಕ್ರೀಡೆಗೆ ನಿಷೇಧ ಇದ್ರೂ ಇದರ ಅನುಮತಿಗಾಗಿ ನಾವು ಯಾಕೆ ಹೋರಾಟ ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲದೆ ಸರ್ಕಾರವು ಕೂಡ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿಲ್ಲ. ಎಸ್, ಸುಪ್ರೀಂ ಕೋರ್ಟ್ ನಿಷೇಧವನ್ನ ಹೇರಿದೆ, ಆಚರಣೆಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಆ ಒಂದು ಏನು ನಿಷೇಧವನ್ನ ಹೇರಿದೆ ಅದನ್ನೇ ಓಕೆ ಅನ್ಕೊಂಡು ಕೂತಿದ್ದಾರೆ ಕರ್ನಾಟಕದ ಜನ. ಯಾವ ಸಂಸದರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ, ಚಕಾರ ಎತ್ತುತ್ತಾ ಇಲ್ಲ. ಒಂದು ಕಡೆ ಪ್ರತಿಭಟನೆ ಆಗ್ತಾ ಇದ್ರೆ ಇನ್ನೊಂದು ಕಡೆಯ ಜನರು ಮೌನವನ್ನ ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ತಮಿಳುನಾಡಿನಲ್ಲಿ ಇರುವಂತಹ ಒಗ್ಗಟ್ಟು ಕರ್ನಾಟಕದಲ್ಲಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ. ತಮಿಳುನಾಡಿನಲ್ಲಿ ಆ ಒಂದು ಆಚರಣೆಯನ್ನ ಮಾಡಲೇಬೇಕು ಅಂತ ಹೇಳಿ ಇಡೀ ತಮಿಳುನಾಡೇ ಒಗ್ಗಟ್ಟಿನಿಂದ ಈಗ ಹೋರಾಟವನ್ನ ನಡೆಸ್ತಾ ಇದೆ. ಕೇವಲ ತಮಿಳುನಾಡಿನ ಜನ ಮಾತ್ರ ಅಲ್ಲ, ಅಲ್ಲಿನ ಸಂಸದರು ಆಗಿರಬಹುದು, ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಇಡೀ ತಮಿಳುನಾಡಿನ ಜನ, ಚಿತ್ರರಂಗ ಕೂಡ ಈ ಒಂದು ಜಲ್ಲಿಕಟ್ಟು ನಿಷೇಧವನ್ನ ಹಿಂಪಡಿಬೇಕು ಅಥವಾ ಸುಪ್ರೀಂ ಕೋರ್ಟ್ಗೆ ಕೂಡ ಮೇಲ್ಮನವಿಯನ್ನ ಸಲ್ಲಿಸಬೇಕು, ಅದರ ಜೊತೆಗೆ ಕೇಂದ್ರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ಇಷ್ಟೆಲ್ಲ ಕಸರತ್ತನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಗಮನಿಸಬಹುದು, ಕರ್ನಾಟಕದ ಒಂದು ಸುಪ್ರಸಿದ್ಧ ಕ್ರೀಡೆ ಕಂಬಳ. ಈ ಒಂದು ಕಂಬಳ ಕ್ರೀಡೆಗೆ ಕೂಡ ನಿಷೇಧವನ್ನ ಸುಪ್ರೀಂ ಕೋರ್ಟ್ ಹೇರಿದೆ, ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಯಾವಾಗ ನಿಷೇಧವನ್ನ ಹೇರಲಾಯಿತೋ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಂತಹ ಒಂದು ಪ್ರತಿಭಟನೆಗೆ ಯಾವುದೇ ಮನ್ನಣೆ ಸಿಗಲಿಲ್ಲ. ಸಾಕಷ್ಟು ಬಾರಿ ಈ ಒಂದು ಸುಪ್ರಸಿದ್ಧ ಕ್ರೀಡೆ ಅಥವಾ ಜಾನಪದ ಕ್ರೀಡೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನು ನಡೆಸಲಾಗುತ್ತೆ. ಆದರೆ ಅದಕ್ಕೆ ಎಲ್ಲೂ ಕೂಡ ಸಪೋರ್ಟ್ ಸಿಗ್ತಿಲ್ಲ. ನಮ್ಮ ಸಂಸದರು ಮೌನವನ್ನ ವಹಿಸ್ತಾರೆ. ಯಾರು ಕೂಡ ಅದರ ಕಡೆ ಆಸಕ್ತಿಯನ್ನ ತೋರ್ತಾ ಇಲ್ಲ. ಹಾಗಾದ್ರೆ ಯಾಕೆ ಹೀಗೆ ಕರ್ನಾಟಕದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಅದೇ ತಮಿಳುನಾಡಿನಲ್ಲಿ ಗಮನಿಸಿದ್ರೆ ಇಂತಹ ಒಂದು ಬದಲಾವಣೆ ಸಾಕಷ್ಟು ಬಾರಿ ಕಂಡು ಬಂದಿದೆ. ಗಮನಿಸಬಹುದು, ರಾಜಕೀಯೇತರ ಒಂದು ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷಗಳು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸಿದ್ದಾರೆ. ಇಡೀ ತಮಿಳುನಾಡಿನಾದ್ಯಂತ ಮೊನ್ನೆಯಿಂದ ಗಮನಿಸ್ತಾ ಇರುವಂತದ್ದು, ಇಡೀ ದೇಶವೇ ತಮಿಳುನಾಡಿನತ್ತ ನೋಡ್ಬೇಕು, ಆ ರೀತಿಯಾದಂತಹ ಒಂದು ಪ್ರತಿಭಟನೆ ಅಲ್ಲಿ ಸಾಗ್ತಾ ಇದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಮಧ್ಯಸ್ಥಿಕೆ ವಹಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಕರ್ನಾಟಕದ ಮಟ್ಟಿಗೆ ನಾವು ಗಮನಿಸಿದ್ರೆ ಇದ್ಯಾವುದು ಇಲ್ಲಿ ಕಾಣಿಸ್ತಾ ಇಲ್ಲ. ಯಾವ ಒಗ್ಗಟ್ಟು ಕಾಣಿಸ್ತಾ ಇಲ್ಲ, ಆಸಕ್ತಿ ಕಾಣಿಸ್ತಾ ಇಲ್ಲ. ಸಂಸದರು ಆಗಿರಬಹುದು ಅಥವಾ ಇಲ್ಲಿಯ ಶಾಸಕರು, ರಾಜಕೀಯ ಪಕ್ಷದವರು ಕೂಡ ಎಸ್, ಸುಪ್ರೀಂ ಕೋರ್ಟ್ ನಿಷೇಧ ಹೇರಿದೆ, ಓಕೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಕರ್ನಾಟಕದ ಮಟ್ಟಿಗೆ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಇದೇ ಕಂಬಳ ಕಾಪಾಡಿ ಅನ್ನುವಂತಹ ಚರ್ಚೆ. ತಮಿಳುನಾಡಿನ ಜನರ ಬೇಡಿಕೆಗೆ ಕಿವಿಗೊಡುತ್ತೆ ಸರ್ಕಾರ. ಆದರೆ ಕರ್ನಾಟಕ ಸರ್ಕಾರ ಸಾಕಷ್ಟು ಬಾರಿ ಕೇಂದ್ರದ ಮೊರೆ ಹೋಗುತ್ತೆ. ಸಾಕಷ್ಟು ವಿಷಯಗಳನ್ನು ನಾವು ಗಮನಿಸಬಹುದು. ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಬರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೇಳುತ್ತೆ. ಅಥವಾ ನಮಗೆ ಮಾತನಾಡೋದಕ್ಕೆ ಅಂದರೆ ನಮ್ಮ ಸಿಎಂ ಅವರನ್ನ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿಕೆ ಸರ್ಕಾರ ಕೇಳಿದ್ರು ಕೂಡ ಆ ರೀತಿಯಾದಂತಹ ಒಂದು ಆಸಕ್ತಿ ಕೂಡ ಕೇಂದ್ರ ಸರ್ಕಾರಕ್ಕಿಲ್ಲ. ಆದರೆ ಅದೇ ತಮಿಳುನಾಡಿನಲ್ಲಿ ಒಂದು ಸಣ್ಣ ಗಲಾಟೆ ಆದರೂ ಸಾಕು ಅಥವಾ ಏನೇ ಒಂದು ಸಣ್ಣ ವಿಷಯ ಆದರೂ ಸಾಕು, ಕೇಂದ್ರ ಸರ್ಕಾರ ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಅವರ ಬೇಡಿಕೆಗಳಿಗೆ, ಆಗ್ರಹಕ್ಕೆ ಅವರು ಮಣಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಕರ್ನಾಟಕದ ಮಟ್ಟಿಗೆ ಯಾಕೆ ಇಲ್ಲ, ಕಂಬಳದ ವಿಷಯದಲ್ಲಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅನಿಮಲ್ ವೆಲ್ಫೇರ್ ಆಕ್ಟಿವಿಸ್ಟ್ ಆಗಿರುವಂತಹ ಗೋಪಿ ಶಂಕರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಎಸ್, ಒಂದು ಕಡೆ ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ಬಾರಿ ಜಲ್ಲಿಕಟ್ಟು ಕೂಡ ಆ ರೀತಿಯಾದಂತಹ ಒಂದು ಕ್ರೀಡೆ ಅನ್ನುವಂಥದ್ದು, ನಮ್ಮ ಜಾನಪದ ಕ್ರೀಡೆ ಆಗಿರ್ಬೋದು ಅಥವಾ ಒಂದು ಸಾಂಸ್ಕೃತಿಕವಾಗಿ ಹಿನ್ನೆಲೆ ಇರುವಂತಹ ಕ್ರೀಡೆ, ಅದೇ ರೀತಿಯಾಗಿ ಕಂಬಳ ಕೂಡ ಅನ್ನುವಂಥದ್ದು. ಆದರೆ ತಮಿಳುನಾಡಿನಲ್ಲಿ ಇದಕ್ಕೆ ನಿಷೇಧವನ್ನ ಹೇರಿದ್ರು ಕೂಡ, ಸುಪ್ರೀಂ ಕೋರ್ಟ್ ನಿಷೇಧ ಕೊಟ್ಟರು ಕೂಡ ಆ ರೀತಿಯಾದಂತಹ ಪ್ರತಿಭಟನೆ ನಡೆಯುತ್ತೆ. ಬಟ್ ಕರ್ನಾಟಕದಲ್ಲಿ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಬಟ್ ಜಲ್ಲಿಕಟ್ಟುಗೆ ಆಗಿರ್ಬೋದು, ಕಂಬಳಕ್ಕೆ ನಿಷೇಧವನ್ನ ಹೇರೋದು ಯಾಕೆ ಅಂತ ಹೇಳ್ತೀರಿ, ಅಥವಾ ಯಾಕೆ ನೀವು ಇದರ ವಿರುದ್ಧ ಹೋರಾಡ್ತಾ ಇದ್ದೀರಿ? ಥ್ಯಾಂಕ್ ಯು. ನನ್ನಲ್ಲಿ ಕರೆದಕ್ಕೆ ತುಂಬ ಥ್ಯಾಂಕ್ಸ್. ನಿಜಕ್ಕೂ ನೀವು ಕಂಬಳ ಆಗಲಿ ಅದಕ್ಕಿಂತ ಹೆಚ್ಚಾಗಿ ಜಲ್ಲಿಕಟ್ಟು ನೋಡಿದ್ರೆ ಪ್ರಾಣಿಗಳಿಗೆ ಸುಮಾರು ಹಿಂಸಾಚರಣೆ ಆಗುತ್ತೆ. ಅದು ಪ್ರಾರಂಭದಲ್ಲಿ ಬಂದ್ಬಿಟ್ಟು ತಮಿಳುನಾಡಲ್ಲಿ ಜಲ್ಲಿಕಟ್ಟು 2000 ವರ್ಷದಿಂದ ಹೇಗೆ ನಡೀತೋ ಅದು ಗೊತ್ತಿಲ್ಲ, ಕೆಲವು ವಿಷಯಗಳು ಹೇಳ್ತಾರೆ. ಆದರೆ ಸದ್ಯದಲ್ಲಿ ನಾವು ಕಳೆದ 45 ವರ್ಷದಿಂದ 50 ವರ್ಷದಿಂದ ನೋಡೋದು ಹೆಂಗಂದರೆ, ಒಂದು ಗೂಳಿ ಮೇಲೆ, ಒಂದು ಕೋಣದ ಮೇಲೆ 20 ಜನ ಯುವಕರು ಅದನ್ನು ಹಿಡಿದು ಅದನ್ನು ತಳ್ಳಿ, ಅದನ್ನು ಮಾಡೋಕ್ಕೆ ಮುಂಚೆ ಅದ್ರಲ್ಲಿ ಬಂದ್ಬಿಟ್ಟು ಮೆಣಸಿನ ಪುಡಿ ಹಚ್ಚೋದಾಗಲಿ, ಬಾಲಕ್ಕೆ ಹಚ್ಚೋದಾಗಲಿ, ಈಗ ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದಾದ್ಮೇಲೆ ತೋರಿಸ್ತೀನಿ. ಸೊ ಹಾಗಾಗಿ ಸುಮಾರು ಹಿಂಸಾಚರಣೆ ಆಗುತ್ತೆ. ಅದು ಅಲ್ಲದೆ ಕಂಬಳ ಆಗಲಿ ಜಲ್ಲಿಕಟ್ಟಾಗಲಿ ಹಿಂದೆ 100 ವರ್ಷಗಳ ಹಿಂದೆ ಜನಗಳಿಗೆ ಮನೋರಂಜನೆಗೆ ಬೇರೆ ಏನೂ ಇರಲಿಲ್ಲ. ಆ ಟೈಮಲ್ಲಿ ಬಂದ್ಬಿಟ್ಟು ಟಿವಿ ಇಲ್ಲ, ಸಿನಿಮಾ ಇಲ್ಲ, ಇಲ್ಲ ಒಂದು ಪಾರ್ಕ್ ಹೋಗ್ಲಿಕ್ಕಾಗಲ್ಲ, ಇಲ್ಲಾಂದರೆ ಇದು ಪ್ರವಾಸೋದ್ಯಮ ಕೂಡ ಇರಲಿಲ್ಲ. ಆ ನಡುವೆ ಹುಟ್ಟಿದ ಹಳ್ಳಿಯಲ್ಲೇ ಬೆಳೆದು ಹುಟ್ಟಿದ ಹಳ್ಳಿಯಲ್ಲೇ ಸಾಯುವಂಥ ಪರಿಸ್ಥಿತಿ ಇತ್ತು. ಆದರೆ ಈ ನಡುವೆ ಎಷ್ಟೊಂದಿದೆ ನಮಗೆ. ನಾವು ಬಂದ್ಬಿಟ್ಟು ಟಿವಿ ನೋಡ್ತೀವಿ ಸಂಜೆ ಆದರೆ, ಇಲ್ಲಾಂದ್ರೆ ಬಂದ್ಬಿಟ್ಟು ಪ್ರವಾಸೋದ್ಯಮ ಮಾಡ್ತೇವೆ, ಓದ್ತೀವಿ, ಕೆಲಸಕ್ಕೆ ಹೋಗ್ತೀವಿ. ಸೊ ಈ ನಡುವೆ ಅದರ ಅವಶ್ಯಕತೆ ಇಲ್ಲ. ಕಂಬಳ ಆಗಲಿ ಅಥವಾ ಜಲ್ಲಿಕಟ್ಟಾಗಲಿ ಅದರ ಅವಶ್ಯಕತೆ ಇಲ್ಲ. ಈ ಸಂಪ್ರದಾಯ ಸಂಸ್ಕೃತಿ ಅನ್ನೋದು ಬದಲಾಗ್ತಾ ಇರುತ್ತೆ. ನಮ್ಮ ಸಂಪ್ರದಾಯ 500 ವರ್ಷ ಹಿಂದೆ ಹೇಗಿತ್ತು, ಚಿಕ್ಕ ಮಕ್ಕಳು ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿ ಕೊಡ್ತಾ ಇದ್ವಿ. ಈ ನಡುವೆ ಅದನ್ನು ಮಾಡಲ್ಲ ನಾವು. ಈಗ ಬಂದ್ಬಿಟ್ಟು ಅದಕ್ಕೊಂದು ಇದು ವಯಸ್ಸು ಮಿತಿ ಇದೆ. ಆ ವಯಸ್ಸಾದ್ಮೇಲೆ ಕೂಡ ಮದುವೆ ಆಗ್ಬೇಕಂತ ಕಾನೂನಿದೆ. ಸೊ ಅದನ್ನು ಪಾಲನೆ ಮಾಡ್ತೀವಲ್ಲ, ಹಾಗಾಗಿ ಸಂಸ್ಕೃತಿ ಆಗಲಿ ಸಂಪ್ರದಾಯ ಆಗಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು. ಸೊ ಹಿಂದೆ 500 ವರ್ಷ ಹಿಂದೆ ನಡೆದದ್ದು ಹಾಗೆ ಇನ್ನೂ ನಡಿಬೇಕಂತದ್ದು ಏನಿಲ್ಲ. ಅದು ಅಲ್ಲದೆ ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಅಂತ ಒಗ್ಗಟ್ಟಿಲ್ಲ ಅಂತ ಹೇಳಿ, ನಿಜ ಹೇಳಬೇಕಾದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ಇರೋದಕ್ಕೆ ಭಾಳ ಸಂತೋಷ ಪಡ್ತೀನಿ, ಭಾಳ ಹೆಮ್ಮೆ ಪಡ್ತೀನಿ. ಏನಕ್ಕಂದ್ರೆ ತಮಿಳ್ನಾಡಲ್ಲಿ 1000 ಜನ ಬಂದ್ಬಿಟ್ಟು ಹಿಂಸಾಚರಣೆಗೋಸ್ಕರ ಬಂದಿದ್ದಾರೆ. ಮತ್ತೆ ಮರೀನಾ ಬೀಚಲ್ಲಾಗಲಿ ಮತ್ತೆ ಮದುರೆಯಲ್ಲಾಗಲಿ ಆ ಹೋರಾಟ ಪ್ರತಿಭಟನೆಯಲ್ಲಿ ನಡೀತಾ ಇರೋದು ಪ್ರಾಣಿಗಳ ಮೇಲೆ ಹಿಂಸೆ ಮಾಡ್ಬೇಕಂತ ಹೇಳಿ ಇದು ಪ್ರತಿಭಟನೆ ಆಗ್ತಾರೆ. ಇಲ್ಲ, ಅದು ಕ್ರೀಡೆ ಅಂದ್ರೆ ಹೇಗೆ? ಕ್ರೀಡೆ ಅಂದ್ರೆ ಇವಾಗ ನೋಡಿ, ಅಲ್ಲ ಕ್ರೀಡೆ ಅಂದ್ರೆ ಸಾಂಸ್ಕೃತಿಕವಾಗಿ ನಾವು ತಳಹದಿಯನ್ನ ಗಮನಿಸ್ತೀವಿ. ಇಲ್ಲ, ನಿಜ, ಅದು ನಿಜ. ಆದ್ರೆ ಅವ್ರು ಹೇಳೋ ತರ ಬಂದ್ಬಿಟ್ಟು ತಮಿಳ್ ಸಂಸ್ಕೃತಿ ಅನ್ನೋದು, ಸಂಪ್ರದಾಯ ಅನ್ನೋದು ಬರೀ ಜಲ್ಲಿಕಟ್ಟಲ್ಲ. ನನ್ ಕೇಳಿದ್ರೆ ಬೆಳಿಗ್ಗೆ ರಂಗೋಲಿ ಮನೆ ಮುಂದೆ ಹಚ್ತಾರಲ್ಲ, ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಮಗುವನ್ನು ಮಲಗಿಸೋಕೆ ಮುಂಚೆ ತಮಿಳಲ್ಲಿ ಬಂದ್ಬಿಟ್ಟು ಜೋಗಳ ಹಾಡೋದು, ಇವೆಲ್ಲ ತಮಿಳ್ ಸಂಸ್ಕೃತಿ. ಬರೀ ಜಲ್ಲಿಕಟ್ಟು ಮಾತ್ರ ತಮಿಳ್ ಸಂಸ್ಕೃತಿ ಅಲ್ಲ. ತಮಿಳ್ ಸಂಸ್ಕೃತಿ ಆಗಲಿ ಅದೇ ರೀತಿ ಕರ್ನಾಟಕದಲ್ಲೂ ಹಾಗೆ. ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ಅಂತ ಎಷ್ಟೊಂದಿದೆ. ನಮ್ಮ ಔದಾರ್ಯ ನಮ್ಮ ಹೆಚ್ಚುವರಿ ಗುರುತು, ಕನ್ನಡದವರದು ಅವರದೇ ಔದಾರ್ಯ ಗುರುತು, ಕಂಬಳ ಅಲ್ಲ. ಅದು ಅಲ್ಲದೆ ನೀವು ಹೇಳಿದ್ರೆ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಒಗ್ಗಟ್ಟಾಗಿದೆ, ಕರ್ನಾಟಕದಲ್ಲಿ ಏನಿಲ್ಲ ಅಂತ ಹೇಳಿ. ನಿಜಕ್ಕೂ ನಾವು ತುಂಬ ಸಂತೋಷ ಪಡಬೇಕು. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಇಂಥ ಒಂದು ಕಾರಣಕ್ಕೋಸ್ಕರ ಜನ ಬಂದಿಲ್ಲ. ಕರ್ನಾಟಕದಲ್ಲಿ ಜನ ಈ ಒಂದು ವಿಷಯ ಅನ್ನೋದಲ್ಲ, ಯಾವುದೇ ವಿಷಯಕ್ಕೂ ಅದಿರಬಹುದು, ನೀರಿನ ವಿಷಯ ಆಗಿರ್ಬೋದು, ಬರದ ವಿಷಯ ಸಂಬಂಧಪಟ್ಟಂತೆ. ಈಗ ಒಂದ್ ಕಡೆ ನಾವು ನೀರನ್ನೇ ತಗೊಳ್ಳೋದಾದ್ರೂ ಕೂಡ ಒಂದು ಭಾಗದ ಜನರಿಗೆ ನೀರಿನ ಸಮಸ್ಯೆ ಇದೆ ಅನ್ನೋದಾದ್ರೆ, ಇನ್ನೊಂದು ಭಾಗದ ಜನರಲ್ಲಿ ಹೋರಾಟಕ್ಕೆ ಬರ್ತಾ ಇಲ್ಲ ಅನ್ನುವಂತ ನಿಜ. ಅದು ಬಂದ್ಬಿಟ್ಟು ಕನ್ನಡದವ್ರು ಬಂದ್ಬಿಟ್ಟು ಬಹಳ ಔದಾರ್ಯ. ನಾನು ಹೇಳಿದಂಗೆ ಕನ್ನಡದಲ್ಲಿ ಬಂದ್ಬಿಟ್ಟು ನಮ್ದು ಹೆಚ್ಚುವರಿ ಗುರುತು ಅಂದ್ರೆ ಔದಾರ್ಯ. ನಾವು ತುಂಬಾ ಒಳ್ಳೆಯವರು. ಎಲ್ಲ ಇಲ್ಲಿ ಬಂದ್ಬಿಟ್ಟು ಒಗ್ಗಟ್ಟಾಗಿರೋದಾಗ್ಲಿ, ಬಂದ್ಬಿಟ್ಟು ಯಾರೇ ಬಂದ್ರು ಅವರನ್ನ ಸ್ವಾಗತಿಸಿ ಸಹಕರಣೆಯಿಂದ ಅವರನ್ನ, ನಮ್ಗೆ ಏನೇ ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಾವು ಅದನ್ನ ಸ್ವೀಕರಿಸಿಕೊಳ್ಳೋಣ ಅಂತ. ಆದ್ರೆ ಬಂದ್ಬಿಟ್ಟು ಇಂಥ ಹಿಂಸಾಚರಣೆಗೋಸ್ಕರ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಜನ ಒಂದ್ ಬರ್ದಿರೋದು ಬಹಳ ಸಂತೋಷವಾದ ವಿಷಯ. ದಯವಿಟ್ಟು ಕರ್ನಾಟಕ ಬಂದ್ಬಿಟ್ಟು ತಮಿಳ್ನಾಡನ್ನ ನೋಡಿ ಎಲ್ಲ ಕಲಿಬೇಕಂತಿಲ್ಲ. ಕೆಲವು ಒಗ್ಗಟ್ಟಿನ ಒಗ್ಗಟ್ಟು ವಿಷಯದಲ್ಲಿ ನಾಳೆ ಬಂದ್ಬಿಟ್ಟು ಕಾವೇರಿ ಸಮಸ್ಯೆ ಆಗಿದ್ರೆ ನಮ್ಮ ಸದಸ್ಯರಾಗ್ಲಿ ಇದು ಆ ರೀತಿಯಲ್ಲಿ ಸುಮಾರು ಇದೆ. ನಮ್ಮಲ್ಲೂ ಬಂದ್ಬಿಟ್ಟು ಇದು ಇದೆ. ನೀವು ಅಲ್ಲಿ ತಮಿಳ್ನಾಡಲ್ಲಿ ಕೇಳಿದ್ರೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒಗ್ಗಟ್ಟಿದೆ, ತಮಿಳ್ನಾಡಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ನೋಡಿದ್ರೆ ಅದು ಒಳ್ಳೇದನ್ಸುತ್ತೆ, ಅಲ್ಲಿಂದ ನೋಡಿದ್ರೆ ಇದು ಒಳ್ಳೇದನ್ಸುತ್ತೆ. ಆದ್ರೆ ಜಲ್ಲಿಕಟ್ಟಾಗ್ಲಿ ಕಂಬಳದ ವಿಷಯದಲ್ಲಾಗ್ಲಿ ಕರ್ನಾಟಕದವರು, ಕನ್ನಡದವರು ಈ ತರ ಹೋರಾಟ ಮಾಡದಿರೋದು ಒಳ್ಳೇದು. ಅದು ಅಲ್ಲದೆ ಬಂದ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕಾನೂನು ವಿರುದ್ಧವಾಗಿ ಹೋರಾಟ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ. ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಆಗತ್ತೆ, ಆದ್ರೆ ಕರ್ನಾಟಕದ ವಿಷಯಕ್ಕೆ ಬಂದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಾಕಷ್ಟು ನುಣುಚಿಕೊಳ್ಳುತ್ತೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು. ಅದರಲ್ಲೂ ಕೂಡ ಸಿಎಂ ಅವರು ಸಾಕಷ್ಟು ಬಾರಿ ಪ್ರಧಾನಿ ಅವರ ಹತ್ರ ಒಂದು ಅವಕಾಶವನ್ನ ಕೇಳಿದ್ರು, ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ, ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನ ಕೊಡಿ ಅಂತ. ಆ ಸಂದರ್ಭದಲ್ಲಿ ಯಾವುದೇ ಟೈಮ್ ಅನ್ನು ಕೂಡ ಫಿಕ್ಸ್ ಮಾಡಿಲ್ಲ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಪನ್ನೀರ್ ಸೆಲ್ವಂ ಅವರು 5 ಬಾರಿ ಪ್ರಧಾನಿ ಅವರನ್ನ ಭೇಟಿ ಆಗ್ತಾರೆ ಇಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅವರು ಸಿಎಂ ಆದ್ಮೇಲೆ 45 ದಿನದಲ್ಲಿ. ಹಾಗಾದ್ರೆ ಕರ್ನಾಟಕಕ್ಕೆ ಒಂದು ನೀತಿ, ತಮಿಳುನಾಡಿಗೆ ಒಂದು ನೀತಿನ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಈಗಾಗಲೇ ಆರಂಭಗೊಂಡಿರುವಂತದ್ದು.